ರಾಜ್ಯದಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಬೆಳಗಾವಿಯಲ್ಲಿ ಭಾರಿ ಮಳೆ ಹಿನ್ನೆಲೆಯಲ್ಲಿ ಕಟಾವಿಗೆ ಬಂದಂತಹ ಗೆಣಸು ಗದ್ದೆಗಳೆಲ್ಲವೂ ಕೂಡ ಜಲಾವೃತ ಆಗಿದೆ. ಮೊಣಕಾಲುದ್ದ ನೀರಲ್ಲೇ ನಿಂತು ಗೆಣಸು ಕಟಾವು ಮಾಡುವಂತಹ ಪರಿಸ್ಥಿತಿ ಬಂದಿದೆ. ನೀರಿನಿಂದ ಗೆಣಸು ಬೆಳೆ ಕೊಳೆಯುವಂತ ಭೀತಿ ರೈತರಿಗೆ ಶುರುವಾಗಿದೆ. ಜಮೀನಿಗೆ ಆವರಿಸಿದಂತಹ ಬಳ್ಳಾರಿ ನಾಲಾ ನೀರು ಕಟಾವಿಗೆ ಮುಂದಾಗಿದ್ದಂತಹ ಬೆಳಗಾವಿ ರೈತರು ಈಗ ನೀರು ನಿಂತಿರೋದ್ರಿಂದಾಗಿ ಕಂಗಾಲಾಗಿದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ನಷ್ಟದ ಭೀತಿಯಲ್ಲಿದ್ದಾರೆ. ಮಳೆಯನ್ನು ಲೆಕ್ಕಿಸದೆ ಗೆಣಸು ಬೆಳೆಯನ್ನ ಕಟಾವು ಮಾಡ್ತಾ ಇದ್ದಾರೆ. ಭಾರೀ ಮಳೆಯಿಂದಾಗಿ ಈ ರೀತಿಯಾಗಿರುವಂತಹ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದಾರೆ. ಸ್ವಲ್ಪ ಬಿಟ್ರೆ ಇರುವಂತಹ ಬೆಳೆಯನ್ನು ಕೂಡ ಕಳ್ಕೊಳ್ಬೇಕಾದಂತಹ ಒಂದು ಆತಂಕದಲ್ಲಿ ರೈತರು ಈಗ ತಮ್ಮ ಕೆಲಸವನ್ನು ಮುಂದುವರಿಸಿದ್ದಾರೆ. ನೀರಿನಿಂದಾಗಿ ಗೆಣಸು ಬೆಳೆ ಕೊಳೆಯುವ ಆತಂಕ ಅವರಲ್ಲಿ ಮೂಡಿಸ್ತಾ ಇದೆ. ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಕಟಾವಿಗೆ ಬಂದಂತಹ ಗೆಣಸು ಭಾರೀ ಮಳೆಯಿಂದಾಗಿ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಹೀಗಾಗಿ ಕೊಳೆಯುವ ಆತಂಕ ರೈತರಿಗೆ ಕಾಡ್ತಾ ಇದೆ. ಮಳೆಯಲ್ಲೇ ಕಟಾವನ್ನ ಮಾಡ್ತಾ ಇದ್ದಾರೆ. ಗೆಣಸು ಗದ್ದೆಗಳೆಲ್ಲವೂ ಕೂಡ ಜಲಾವೃತ ಆಗಿದೆ. ಮತ್ತಷ್ಟು ನಷ್ಟ ಆಗುವುದನ್ನು ತಪ್ಪಿಸೋದಕ್ಕೆ ಮಳೆಯಲ್ಲೇ ಈಗ ಕಟಾವನ್ನ ಮಾಡ್ತಾ ಇದ್ದಾರೆ ರೈತರು. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅನಿಲ್, ಕಟಾವಿಗೆ ಬಂದಿರುವಂತಹ ಗೆಣಸು ಅದನ್ನ ಮಳೆಯಲ್ಲೇ ಈಗ ಕೊಯ್ಲು ಮಾಡುವಂತಹ ಪರಿಸ್ಥಿತಿ ಬಂದಿದೆ. ಇಲ್ಲಾಂತಂದ್ರೆ ಮತ್ತಷ್ಟು ನಷ್ಟ ಉಂಟಾಗ್ತಾ ಇದೆ. ಸೊ ಏನು ಹೇಳ್ತಾರೆ ರೈತರು? ಯಾವ ರೀತಿಯಾಗಿರುವಂತಹ ಪರಿಸ್ಥಿತಿ ಈಗ ರೈತರನ್ನ ಕಾಡ್ತಾ ಇದೆ? ಹೌದು ಮಧುಕರ್, ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಕಳೆದೊಂದು ವಾರದಿಂದ ಮಳೆ ಆಗ್ತಿರುವಂಥದ್ದು. ಹೀಗಾಗಿ ಬಳ್ಳಾರಿ ನಾಲಾ ಕೂಡ ಜಮೀನಿಗೆ ನುಗ್ತಿರುವಂಥದ್ದು. ನಾಳೆ ನೀರು ಏನಿದೆ, ನಾಳೆ ನೀರು ಇದೀಗ ಎಳ್ಳೂರು ಭಾಗದಲ್ಲಿರ್ತಕ್ಕಂತಹ ಸಾವಿರಾರು ಎಕರೆ ಜಮೀನಿಗೆ ನುಗ್ತಿರುವಂಥದ್ದು. ಹೀಗಾಗಿ ಈ ಬಾರಿಯೂ ಕೂಡ ಈ ಭಾಗದ ರೈತರು ಮುಂಗಾರು ಮಳೆಯ ಕಾರಣಕ್ಕೆ ಮತ್ತೆ ತಮ್ಮ ಬೆಳೆಯನ್ನು ಕಳೆದುಕೊಳ್ಳುವ ಭೀತಿಯಲ್ಲಿರುವಂಥದ್ದು. ಈ ಭಾಗದಲ್ಲಿ ಪ್ರಮುಖವಾಗಿ ಗೆಣಸು ಹಾಗೂ ಇಂದ್ರಾಣಿ ಬಾಸುಮತಿ ಸೇರಿದಂತೆ ಅನೇಕ ಸುಪ್ರಸಿದ್ಧ ಅಕ್ಕಿಗಳನ್ನು ಇಲ್ಲಿ ಬೆಳೀತಾರೆ. ಇಲ್ಲಿ ಬೆಳೆದಂತಹ ಅಕ್ಕಿಗಳನ್ನು ದೇಶ ಹಾಗೂ ವಿದೇಶಗಳಿಗೂ ಕೂಡ ರಫ್ತವನ್ನು ಮಾಡ್ತಾರೆ. ಹೀಗಾಗಿ ಈ ಒಂದು ಬೆಳೆ ಬಾಳ್ತಕ್ಕಂಥ ಅಕ್ಕಿ ಏನಿತ್ತು, ಇದು ಈ ಬಾರಿ ಒಳ್ಳೆಯ ಬೆಳೆ ನಮಗೆ ಬರುತ್ತೆ ಅನ್ನುವಂತಹ ನಿರೀಕ್ಷೆ ಇತ್ತು. ಈ ಬಾರಿ ಕೂಡ ನಿರಾಶೆ ಆಗಿರುವಂಥದ್ದು. ಮತ್ತೊಂದೆಡೆ ಗೆಣಸನ್ನು ಕೂಡ ಈ ಬಾರಿ ಒಳ್ಳೆಯ ಫಸಲನ್ನು ಬಂದಿತ್ತು. ಹೀಗಾಗಿ ಏಕಾಏಕಿ ಗೆಣಸಿಗೆ ಏನು ಬೆಳೆದಂತಹ ಗದ್ದೆಗೆ ನೀರು ಬಂದ ಹಿನ್ನೆಲೆಯಲ್ಲಿ ಆ ಹಣ್ಣುಗಳನ್ನು ಈಗ ನೀರಲ್ಲಿ ನಿಂತುಕೊಂಡೇ ರೈತರು ಕಟಾವು ಮಾಡಬೇಕಂತ ಪರಿಸ್ಥಿತಿ ಕೂಡ ಇರುವಂಥ ಸಾಕಷ್ಟು ರೈತರು ಇವಾಗ ನೀವು ದೃಶ್ಯದಲ್ಲಿ ಕೂಡ ನೋಡ್ತಿರುವಂಥ ಬಳ್ಳಾರಿ ನಾಲಾ ಸುತ್ತಮುತ್ತಲೂ ಕೂಡ ಸಾವಿರಾರು ಎಕರೆ ಪ್ರದೇಶ ಇರತಕ್ಕಂಥದ್ದು. ಇಲ್ಲಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಅಕ್ಕಿ ಆಗಿರ್ಬೋದು, ಮೆಕ್ಕೆಜೋಳ, ಗೆಣಸು, ಹೀಗೆ ಸಾಕಷ್ಟು ಪ್ರಮಾಣದ ವಿವಿಧ ಬೆಳೆಗಳನ್ನ, ತರಕಾರಿ ಬೆಳೆಗಳನ್ನ ಈ ಭಾಗದ ರೈತರು ಬೆಳೀತಾರೆ. ಆದರೆ ಬಳ್ಳಾರಿ ನಾಲಾ ಏನಿದೆ, ಪ್ರತಿ ವರ್ಷವೂ ಕೂಡ ಈ ಒಂದು ಭಾಗ ರೈತರ ಜಮೀನುಗಳಿಗೆ ನುಗ್ಗಿ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡ್ತಿರುವಂಥದ್ದು. ಬಳ್ಳಾರಿ ನಾಲಾವನ್ನ ಹೂಳೆತ್ತಬೇಕು ಅನ್ನುವಂತಹ ಬೇಡಿಕೆ ಈ ಭಾಗದ ರೈತರಿಗೆ ಸಾಕಷ್ಟು ವರ್ಷಗಳಿಂದ ಇರುವಂಥದ್ದು. ಆದರೆ ಯಾವ ಸರ್ಕಾರವು, ಯಾವ ಜಲಸಂಪನ್ಮೂಲ ಸಚಿವರು ಕೂಡ ಈ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ. ಹೀಗಾಗಿ ಪ್ರತಿ ವರ್ಷವೂ ಮುಂಗಾರು ಬೆಳೆಯನ್ನ ಕಳೆದುಕೊಳ್ಳುವ ಭೀತಿಯಲ್ಲಿ ಈ ಭಾಗದ ರೈತರು ಇರುವಂಥದ್ದು. ಈ ಸುತ್ತಮುತ್ತ ಸುಮಾರು 20-25ಕ್ಕೂ ಅಧಿಕ ಗ್ರಾಮಗಳ ರೈತರು ಸುಮಾರು ಸಾವಿರಾರು ಎಕರೆ ಪ್ರದೇಶ ಇದೆ. ಹೀಗಾಗಿ ಎಲ್ಲ ಪ್ರದೇಶಕ್ಕೂ ಕೂಡ ಈಗ ಬಳ್ಳಾರಿ ನಾಲಾ ಆವರಿಸಿರುವಂಥದ್ದು. ತಮ್ಮ ಬೆಳೆದಂತಹ ಮೊಣಕಾಲುದ್ದ ನೀರು ಕೂಡ ಇಲ್ಲಿ ಇರುವಂಥದ್ದು. ಹೀಗಾಗಿ ರೈತರು ಈ ಬಾರಿಯೂ ಕೂಡ ಕಣ್ಣೀರಿನಲ್ಲಿ ಕೈ ತೊಳ್ಬೇಕಂತ ಪರಿಸ್ಥಿತಿ ಇರುವಂಥದ್ದು. ನಮ್ಮ ಜೊತೆಗೆ ಮಾತಾಡೋಕ್ಕೆ ಇಲ್ಲಿ ರೈತರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಈ ಬಳ್ಳಾರಿ ನಾಲಾ ಹೂಲ್ ಎತ್ತಬೇಕು ಅನ್ನುವಂತಹ ಬೇಡಿಕೆ ಇದೆ, ಅದು ಇನ್ನೂವರೆಗೂ ಈಡೇರ್ತಿಲ್ಲ. ಇನ್ನಾದರೂ ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತೀರ? ನೋಡ್ರಿ, ನಾವು 2013ದಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ. ಮನವಿ ಕೊಟ್ಟು, ಧರಣಿ ಕುಂತು ಎಲ್ಲ ಆದ್ರಿ. ಎಲ್ಲ ಹೇಳಿಕೆಸರು ಇವರು ಇಲ್ಲಿ ಈ ಕಡೆ ಗಮನಿಸ್ಕೊಡ್ತಾ ಇಲ್ಲ. ಅಂದ್ರೆ ನಮಗೇನು ರೈತರಿಗೆ ಇಲ್ಲಿ ರೈತರಿಗೆ ಇವರು ಬದುಕ ಸಾವಿರನೇ ಸಾಯಿಸಾವ್ರ ಅದು ನಮಗೆ ತಿಳಿವತ್ರಿ. ಅಂದ್ರೆ ನಾವು ಈಗ ನೋಡ್ರಿ, ಇಲ್ಲಿದೆ ಎಲ್ಲ ಬಾಸ್ಮತಿ ಹಾಕಿರ್ತೈತ್ರಿ. ಬಾಸ್ಮತಿ ಇಂದ್ರಾಯಿಂದ ಆಮೇಲೆ ಇದೈತ್ರಿ ಗೆಣಸ್ ಹಾಕ್ತೇವೆ. ಈಗ ಪರ್ಯಾಯಿ ಪಿಕ ನಮ್ರಿ, ಉಕಬ್ಬ ಐತಿ, ಕೊತ್ತಂಬರಿ ಐತಿ, ಮೆಥಿ ಐತಿ, ಸಬ್ಬಸ್ಗಿ ಐತಿ, ಬೆಂಡಿಗಾಯಿ ಅದಾವು, ಏನು ಬೇಕಾದ ಬರ್ತೈತ್ರಿ ನಮ್ಮ ಕಡೆ. ಮತ್ತು ಎರೆ ಭೂಮಿ ಐತ್ರಿ. ಆದ್ರೆ ಇವರ ಸರ್ಕಾರ ಈ ಕಡೆ ಗಮನ ಕೊಟ್ಟ ಕೇಸೆ ನಮ್ಮ ಬೆಳಾರಿ ತಗದ್ ಕೇಸಿ ಕೊಟ್ರೆ, ಬೆಳಾರಿ ಏನಿತ್ತು ನಮ್ಗೆ ಪೈಲಾ ವರದಾನ ಇತ್ರಿ, ಈಗ ಶಾಪ್ ಆಗಿ ಬಿಟ್ಟೈತಿ. ಆದ್ರೆ ಸರ್ಕಾರ ಈ ಕಡೆ ಗಂಭೀರವಾಗಿ ಗಮನ ಕೊಟ್ಟ ಬೆಳ್ಳಾರಿ ನಾಲಾ ನಿನ್ನೆ ಕೂಡ ಸಾಕಷ್ಟು ಇದು ಗೆಣಸು ಕೂಡ ಕೈಗೆ ಬಂದಿತ್ತು. ಅದನ್ನ ಕಟಾವು ಮಾಡೋ ಟೈಮ್ಗೆ ಏಕಾಏಕಿ ನೀರು ಬಂದಿರುವಂಥದ್ದು. ಅದನ್ನ ಕಟಾವು ಮಾಡತಕ್ಕ ಸಂದರ್ಭದಲ್ಲಿ ಎಷ್ಟು ಸಮಸ್ಯೆ ಆತಂತ ನಿಮಗೆ? ಸರ್ ನೋಡ್ರಿ, ಅದ ಕಟಾವು ಮಾಡಕ್ಕೆ ಈಗ ಬಂದಿತ್ರಿ. ಅದ ಕಟಾವು ಮಾಡೋದ್ನ ಸಮಸ್ಯೆ ಬಂದ್ರೆ ನಮ್ಮ ಮನ್ಯಾಗಿಂದ ಎಲ್ಲ ಸಣ್ಣ ಹುಡುಗರದ್ದು ನಾವು ತರಾತೇವ್ರಿ ಎಲ್ಲ ಆ ತೆಗ್ಯಾಕ. ಯಾಕಂದ್ರೆ ನೀರಾಗ ಐತ್ರಿ, ಈ ಮೊಣಕಾಲು ಮಟ್ಟ ನೀರು ಐತ್ರಿ. ನೀರಾಗಿಂದ ಹೆಂಗೆ ತೆಗಿದ್ರಿ? ಅದು ಮತ್ತೆ ರೇಟ್ ಇಲ್ರಿ. ಅದು ನೋಡ್ರಿ, ಸರ್ಕಾರ ಬೇಕಾದ ರೇಟ್ ಐತಿ, ನಮ್ಮ ಬೆಳೆಗೆ ರೇಟ್ ಇಲ್ಲ. ಅದ್ರ ಸಲುವಾಗಿ ನಿನ್ನೆ ಯಾವ ತೆಗೆದಿಲ್ಲ, ಎಲ್ಲ ಸತ್ಯಾನಾಶ ಆಗ್ಬಿಟ್ಟೈತಿ.
ಮಧುಕರ್, ಇವಿಷ್ಟು ಈ ಭಾಗದ ರೈತರು ತಮ್ಮ ಹಳ್ಳನ್ನ ತೋಡ್ಕೊಳ್ತಿರುವಂತ ಈಗಾಗಲೇ DCM DK ಶಿವಕುಮಾರ್ ಅವರೇ ಜಲಸಂಪನ್ಮೂಲ ಸಚಿವರಿದ್ದಾರೆ. ಹೀಗಾಗಿ ಇನ್ನಾದ್ರೂ ಎಚ್ಚೆತ್ತುಕೊಂಡು ಬಳ್ಳಾರಿ ನಾಲ ಹೂಲೆತ್ತುವ ಕೆಲಸವನ್ನು ಮಾಡಬೇಕು. ಇಲ್ಲಾದ್ರೆ ಸಾವಿರಾರು ಎಕರೆ ರೈತರು ತಮ್ಮ ಬೆಳೆಯನ್ನ ಕಳೆದುಕೊಳ್ಳುವಂತ ಆತಂಕದಲ್ಲಿರುವಂತದ್ದು. ಇನ್ನಾದ್ರೂ DK ಶಿವಕುಮಾರ್ ಅವರು ಈ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿ ಈ ಭಾಗದ ರೈತರು ಮನವಿಯನ್ನ ಮಾಡ್ಕೊತಿರುವಂತದ್ದು. ಓಕೆ, ಥ್ಯಾಂಕ್ ಯು ಅನಿಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.